ನಮಸ್ಕಾರ ಗೆಳೆಯರೆ, ನೀವೇನಾದರೂ ಇಂಡಿಯನ್ ಪೇರೆಂಟ್ಸ್ಗೆ ಹೋಗಿ ಪ್ರೈವೇಟ್ ಸ್ಕೂಲ್ ಬೆಟರಾ ಅಥವಾ ಗೌರ್ಮೆಂಟ್ ಸ್ಕೂಲ್ ಬೆಟರಾ ಅಂತ ಕೇಳಿದ್ರೆ ಅವರು ಏನೂ ಯೋಚನೆ ಮಾಡದೆ ಪ್ರೈವೇಟ್ ಸ್ಕೂಲ್ ಬೆಟರಾ ಅಂತ ಹೇಳ್ತಾರೆ. ಯಾಕೆ ಇಂಡಿಯನ್ ಪೇರೆಂಟ್ಸ್ ಈ ಪ್ರೈವೇಟ್ ಸ್ಕೂಲ್ಗಳನ್ನ ನಂಬ್ತಾರೆ? ಲಕ್ಷಗಟ್ಟಲೆ ಫೀಸ್ ಕಟ್ಟೋದ ಮೇಲೂ ನಂಬ್ತಾರೆ. ಅವ್ರಿಗೆ ಈ ಪ್ರೈವೇಟ್ ಸ್ಕೂಲ್ ಬಗ್ಗೆ ಡಾರ್ಕ್ ರಿಯಾಲಿಟಿ ಗೊತ್ತಿಲ್ಲ. ಪ್ರೈವೇಟ್ ಸ್ಕೂಲ್ಗಳು ಇವತ್ತಿನ ದಿನದಲ್ಲಿ ಬೆಸ್ಟ್ ಎಜುಕೇಷನ್ ಅಲ್ಲ, ಬೆಸ್ಟು ಪ್ಯೂರ್ ಬಿಸ್ನೆಸ್ ಆಗೋಗಿದೆ. ಈ ಕಲರ್ ಬಿಲ್ಡಿಂಗ್ಸು, ಈ ಇಂಗ್ಲೀಷ್ ನೇಮ್ಸು, ಕ್ಲಾಸ್ ರೂಮ್ಸು ಇದನ್ನೆಲ್ಲ ತೋರಿಸಿ ಪೇರೆಂಟ್ಸ್ಗಳನ್ನ ಲೂಟಿ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾನು ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ ಫೀಸ್ ಸ್ಕ್ಯಾಮು, ಫೇಕ್ ಎಜುಕೇಷನು, ಪ್ರೆಷರ್ ಆನ್ ಚಿಲ್ಡ್ರನ್. ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಡಾರ್ಕ್ ರಿಯಾಲಿಟಿ ಬಗ್ಗೆ ತಿಳಿಸ್ತೀನಿ. ಈ ವಿಡಿಯೋನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸೆಕ್ಷನ್ ಪಾರ್ಟ್ಸ್ನ ಡಿವೈಡ್ ಮಾಡಿದ್ದೀನಿ. ಸೆಕ್ಷನ್ ದ ಫೀಸ್ ಲೂಟ್ ಸಿಸ್ಟಮ್. ಇಷ್ಟೇ ಅಲ್ಲ, ಅಡ್ಮಿಷನ್ ಆದಮೇಲೆ ಕೂಡ ಲ್ಯಾಬ್ ಫೀಸು, ಲೈಬ್ರರಿ ಫೀಸು, ಡೆವಲಪ್ಮೆಂಟ್ ಫೀಸು ಅಂತ ಏನೇನೋ ಕಟ್ಟಿಸ್ಕೊಳ್ತಾರೆ. ಆದರೆ ಯಾವ ಡೆವಲಪ್ಮೆಂಟು ಏನೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ತುಂಬ ವರ್ಸ್ಟ್ ಪಾರ್ಟ್ ಏನಪ್ಪ ಅಂದರೆ ಯೂನಿಫಾರ್ಮ್ ಆ್ಯಂಡ್ ಬುಕ್ಸು. ಇವರು ಪೇರೆಂಟ್ಸ್ನ ಫೋರ್ಸ್ ಮಾಡ್ತಾರೆ, ನೀವು ಯೂನಿಫಾರ್ಮ್ ಅಥವಾ ಬುಕ್ಸ್ ಏನಾದರೂ ತಗೋಬೇಕಾಗಿದ್ರೆ ಸ್ಕೂಲ್ ಸ್ಟೋರಲ್ಲೇ ತಗೋಬೇಕು ಅಂತ. ಇದೇ ಪೇರೆಂಟ್ಸ್ನ ಲೂಟಿ ಮಾಡೋ ಫಸ್ಟು ಸ್ಕ್ಯಾಮು. ಬುಕ್ಸ್ನ ಹೊರಗಡೆ ಔಟ್ಸೈಡಲ್ಲಿ ತಗೊಂಡ್ರೆ ₹300 ಆದರೆ ಅದೇ ಸೇಮ್ ಬುಕ್ಕು ಸ್ಕೂಲಲ್ಲಿ ₹900 ಮಾಡ್ತಾರೆ. ಸೊ ಇದು ಪ್ರೈಸ್ನ ಯೂಸ್ ಮಾಡಿ ಸೇಲ್ ಮಾಡ್ತಾರೆ, ಅದು ನಿಮಗೆ ಗೊತ್ತೂ ಆಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಆ್ಯನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ ಅಂತಲೂ 2,000 ಇಂದ 5,000 ಫೀಸನ್ನು ಕಟ್ಟಿಸ್ಕೊಳ್ತಾರೆ ಪರ್ ಸ್ಟೂಡೆಂಟು. ಆ ಸ್ಟೂಡೆಂಟು ಪರ್ಫಾರ್ಮ್ ಮಾಡ್ದೇನೂ ಕೂಡ ಕಟ್ಸ್ಕೊಳ್ತಾರೆ, ಮಾಡದೇ ಹೋದ್ರೂ ಕೂಡ ಕಟ್ಸ್ಕೊಳ್ತಾರೆ. ನೀವೇ ಯೋಚನೆ ಮಾಡಿ ಪ್ರೈವೇಟ್ ಸ್ಕೂಲ್ಸು ನಿಮ್ಮ ಹೆಂಗೆ ಫೂಲ್ ಮಾಡ್ತಾಯಿದೆ ಅಂತ. ಸೆಕ್ಷನ್ 2 ದ ಫೇಕ್ ಪ್ರಾಮಿಸ್ ಆಫ್ ಕ್ವಾಲಿಟಿ. ಪ್ರೈವೇಟ್ ಸ್ಕೂಲ್ಸ್ ಹೇಳ್ತಾರೆ, ನಮ್ಮ ಹತ್ರ AC ಕ್ಲಾಸ್ ರೂಮ್ಸ್ ಇದೆ, ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ಸ್ ಇದೆ, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ. ಆದರೆ 90% ಆಫ್ ಸ್ಮಾರ್ಟ್ ಬೋರ್ಡ್ಸು either ಆರ್ ನೆವರ್ ಯೂಸ್ಡ್. ಆ್ಯಂಡ್ ಟೀಚರ್ಸು ಓವರ್ ಎಜುಕೇಟೆಡ್ ಮತ್ತು ಓವರ್ ವರ್ಕೆಡ್ ಆದ್ರೂ ಸಹ ಜಸ್ಟ್ 8,000 ಇಂದ 10,000 ಸ್ಯಾಲ್ರಿ ಮಾತ್ರ ಕೊಡ್ತಾರೆ. ನೀವೇ ಹೇಳಿ, ಈ ಸ್ಯಾಲ್ರಿಲಿ ಟೀಚರ್ಸು ಮಕ್ಕಳಿಗೆ 100% ಎಜುಕೇಷನ್ ಹೇಗೆ ಕೊಡ್ಬೋದು ಅಂತ. ಮತ್ತು ಟೀಚರ್ಸು 1 ಮಂತ್ಗೊಮ್ಮೆ ಚೇಂಜ್ ಆಗ್ತಾನೆ ಇರ್ತಾರೆ. ಸೊ ಸ್ಟೂಡೆಂಟ್ಸು ಟೀಚರ್ಸ್ಗೆ ಲಾಂಗ್ ಟರ್ಮ್ ಕನೆಕ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಫುಲ್ಲು ರೋಬೋಟಿಕ್ ಎಜುಕೇಷನ್ ಆಗೋಗಿರುತ್ತೆ. ಸಿಲಬಸ್ ಟೆಸ್ಟ್ ಮಾರ್ಕ್ಸ್ ರಿಪೀಟ್. ಏನು ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಏನು ಕ್ರಿಯೇಟಿವ್ ಇಲ್ಲ ಮತ್ತು ಫ್ರೀಡಮ್ ಇಲ್ಲ. ಸ್ಕೋರ್ ಹೈ ಮಾರ್ಕ್ಸ್ ಅಷ್ಟೇ. ಸೆಕ್ಷನ್ 3 ದ ಅಡ್ಮಿಷನ್ ಸ್ಕ್ಯಾಮ್. ಓಕೆ, ಇದನ್ನು ಫುಲ್ಲು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಈ ಸೆಕ್ಷನು ಇಲ್ಲಿಗಲ್, ಶಾಕಿಂಗ್ ಅನ್ನಿಸ್ಬೋದು, ಆದರೆ ಇದು ಎಲ್ಲ ಕಡೆ ನಡೀತಾ ಇದೆ. ಪ್ರೈವೇಟ್ ಸ್ಕೂಲ್ಸು ಓಪನ್ ಆಗಿ ಸೀಟ್ಸ್ನ ಸೇಲ್ ಮಾಡಲ್ಲ, ಜಸ್ಟ್ ದುಡ್ಡು ಕೊಡಿ ಆ್ಯಂಡ್ ಸೀಟ್ ನಿಮ್ಮದು. ಎಸ್ಪೆಷಲಿ LKG, UKG ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಫೀಸು 50,000ದಿಂದ 1.5 ಲಕ್ಷ ತನಕ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಡರ್ಟಿ ಪಾರ್ಟ್ ಏನಪ್ಪ ಅಂದರೆ ಅವರು ಅಮೌಂಟ್ ಪೇ ಮಾಡಿಸ್ಕೊಳ್ಬೇಕಾದ್ರೆ ಯಾವುದೇ ಒಂದು ಅಫಿಷಿಯಲ್ ರೆಸಿಪ್ಟ್ ಕೊಡಲ್ಲ, ಜಸ್ಟ್ ಹಣವನ್ನು ಸುಮ್ಮನೆ ಈಸ್ಕೊಳ್ತಾರೆ. ದಿಸ್ ಇಸ್ ಕಾಲ್ಡ್ ಬ್ಲ್ಯಾಕ್ ಮನಿ. ಆಮೇಲೆ ಈ ಪೇರೆಂಟ್ಸ್ಗೂ ತುಂಬ ಭಯ. ಈ ಪೇರೆಂಟ್ಸ್ಗೂ ಕ್ವಶನ್ ಕೇಳೋಕ್ಕೆ ಭಯ. ಅಕಸ್ಮಾತ್ ಕ್ವಶನ್ ಕೇಳಿದ್ರೆ ಎಲ್ಲಿ ಅಡ್ಮಿಷನ್ ರಿಜೆಕ್ಟ್ ಆಗ್ಬಿಡುತ್ತೋ ಅಂತ ಸೈಲೆಂಟಾಗಿ ಪೇ ಮಾಡ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ವರ್ಸ್ಟ್ ಪಾರ್ಟ್ ಏನಪ್ಪ ಅಂದರೆ ತುಂಬ ಬ್ರೈಟು ಟಾಪರ್ ಸ್ಟೂಡೆಂಟ್ಸ್ಗಳನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಅವ್ರ ಹತ್ರ ಫೀಸ್ ಕಟ್ಟೋದಕ್ಕೆ ಹಣ ಇರೋದಿಲ್ಲ. ಪ್ರೈವೇಟ್ ಸ್ಕೂಲ್ಸು ಟ್ಯಾಲೆಂಟ್ಗೆ ಫೋಕಸ್ ಮಾಡಲ್ಲ, ಮನಿಗೆ ಫೋಕಸ್ ಮಾಡ್ತಾರೆ. ನಾವು ಸೆಕ್ಷನ್ 4 ದ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್. ಈ ಓಲ್ ಎಜುಕೇಷನ್ ಬಿಸ್ನೆಸ್ಸಲ್ಲಿ ಎಲ್ಲದಕ್ಕಿಂತ ಯಾರಿಗೆ ಕಷ್ಟ ಗೊತ್ತಾ? ಗೌರ್ಮೆಂಟ್ಗೂ ಅಲ್ಲ, ಯಾವ ಮ್ಯಾನೇಜ್ಮೆಂಟ್ಗೂ ಅಲ್ಲ, ಯಾವ ಟೀಚರ್ಸ್ಗೂ ಅಲ್ಲ, ಅದು ನಮ್ಮಂಥ ಸ್ಟೂಡೆಂಟ್ಸ್ಗೆ. ಈ ಸ್ಕೂಲ್ಗೆ ನಡೆದು ಸುಸ್ತಾಗಿ ಸ್ಕೂಲ್ಗೆ ಹೋದ್ಮೇಲೂ ಸಹ ನೋ ಎಕ್ಸೈಟ್ಮೆಂಟ್, ನೋ ಫನ್ನು. ಇದು ನಮ್ಮಂಥ ಸ್ಟೂಡೆಂಟ್ಸ್ಗೆ ನರಕಗಿಂತ ಕಮ್ಮಿ ಇಲ್ಲ. ಜಸ್ಟ್ 95% ಸ್ಕೋರ್ ಮಾಡಬೇಕು ಅಷ್ಟೇ. ಲರ್ನಿಂಗೇ ಇಲ್ಲ, ನೋ ಕ್ರಿಯೇಟಿವಿಟಿ, ನೋ ಸ್ಪೋರ್ಟ್ಸ್ಗೆ ಟೈಮ್. ಯಾವ್ದಾದ್ರು ಸಬ್ಜೆಕ್ಟು ಫೇಲ್ ಆದರೆ ಯಾರಿಗೆ ಹೇಳಿ ಪ್ರೆಷರ್ ಬರೋದು? ಸ್ಟೂಡೆಂಟ್ಸ್ಗೆ ತಾನೇ. ಟೀಚರ್ಸು ಬೈತಾರೆ, ಸ್ಟೂಡೆಂಟ್ಸ್ಗೆ ಪೇರೆಂಟ್ಸು ಬೈತಾರೆ. ನಮ್ಮಂಥ ಸ್ಟೂಡೆಂಟ್ಸ್ ಮಾತನ್ನ ಯಾರೂ ಕೇಳಲ್ಲ, ಜಸ್ಟ್ ಮಾರ್ಕ್ಸ್ ತಗೋಬೇಕಷ್ಟೇ. ಯಾವ ಟೀಚರ್ಸು ಕೇಳಲ್ಲ, ಯಾವ ಪೇರೆಂಟ್ಸು ಕೇಳಲ್ಲ. ಸೊ ಇಷ್ಟಾಗಿತ್ತು ನಮ್ಮ ವಿಡಿಯೋ. ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಎಲ್ಲ
ನಿಮ್ಮ ಎಲ್ಲ ರಿಲೇಟಿವ್ಸ್ ಮತ್ತು ಪೇರೆಂಟ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹಲವಾರು ವೀಡಿಯೋಸ್ನ ನಾನು ತರ್ತಾನೆ ಇರ್ತೀನಿ.